ಒಂದೇ ನಿಮಿಷ ಮಿಸ್ಟರ್ ಅರವಿಂದ್ ಸರ್ ಒಂದೇ ಈಲ್ಡ್ ಆಗುದಿಲ್ಲ ಯಾಕೆ ಮತ್ತೆ ಮಾತಾಡಿ ಕ್ಲಾರಿಫಿಕೇಶನ್ ಕೇಳ್ಬೋದು ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅವ್ರು ಎಷ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ಆಗ್ತದೆ ನೀವು ಅರ್ಥ ಮಾಡಿಕೊಳ್ಳಿ ಸೀನಿಯರ್ಸ್ ಮೆಂಬರ್ಸ್ ನಿಮ್ಮಲ್ಲಿ ಗೊತ್ತಿರ್ತಲ್ಲ ರಿಕ್ವೆಸ್ಟ್ ಮಾಡಿ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಈಲ್ಡ್ ಆಗುದಿಲ್ಲ ಅಂತ ಹೇಳಿದ್ದಾರೆ ಕೂತ್ಕೊಳ್ಳಿ. ಸರ್ ನಮ್ಮ ಮಧುಸ್ವಾಮಿ ಅವರು ಕೇವಲ 54 ಶಬ್ದದ ಉತ್ತರ ಕೊಟ್ಟು ನಮಗೆಲ್ಲರಿಗೂ ಕಡಿಮೆ ಉತ್ತರ ಕೊಟ್ಟಾರಂತೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನು ನಾನು ಒಪ್ತೇನೆ. ಕೇವಲ 2 ನಿಮಿಷಕ್ಕಿಂತ ಕಡಿಮೆ. ಆದರೆ ಅದರ ನಂತರ ನಮ್ಮ ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ತಮ್ಮ 23-24 ಬಜೆಟ್ದಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡುವಂತ ಘೋಷಣೆ ಮಾಡಿದರು. ಆದರೆ ಮುಂದಿನ ಬಜೆಟ್ದಲ್ಲಿ ಅದು ಡ್ರಾಪ್ ಆಯ್ತು ತಾವು ಮಾಡಿದಂತ ಬಜೆಟ್ದಲ್ಲಿ. ಹಾಗಾಗಿ ತಾವೀಗ ಉತ್ತರ ಕೊಡಬೇಕಾರ ಅದಕ್ಕೂ ಕೂಡ ಮತ್ತೆ ಅದನ್ನು ರೀಇನ್ಸೆಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗಿ ಹೇಳ ಅಂತ ಇದು ನಾ ಏನು ಭಾರಿ ವಿಚಾರ ಪ್ರಸ್ತಾಪ ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ಸರ್ ಇಂಪಾರ್ಟೆಂಟ್ ವಿಚಾರ ಸರ್ ಇದು. ಈಗ ಸದನದಲ್ಲಿ ಹೇಳೋದು ಬೇರೆ ವಿಚಾರ, ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ. ಸದನ ಯಾಕೆ ಕರೆಯೋದು? ಇದನ್ನ ದೇಗುಲ ಅಂತ ಕರಿತೀವಿ. ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ಸುವರ್ಣಸೌಧ ಕಟ್ಟಿಸಿರ್ತಕ್ಕಂಥದ್ದು? ಬಜೆಟ್ನಲ್ಲಿ ಹೇಳಿದ್ದಾರೆ, ಅದು ಬೇರೆ. ಬಜೆಟ್ನಲ್ಲಿ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯ್ತು ಅಷ್ಟೇ. ಆಯ್ತಪ್ಪ ಕೂತ್ಕೊಳ್ರಿ, ಉತ್ತರ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ದಿನಾ ತಿರುಗಾಡಿ ಅದನ್ನು. ಆಯ್ತು ಕೂತ್ಕೊಳ್ರಿ, ಆಯ್ತಲ್ಲ ಉತ್ತರ ಕೊಟ್ಟಿದ್ದಾರೆ ಉತ್ತರ ಬರಲಿ. ಆಯ್ತು ಮನೆ ಅಧ್ಯಕ್ಷರೇ, ನಾ ಇನ್ನೂ ಶುರುನೇ ಮಾಡಿಲ್ಲ, 5 ನಿಮಿಷನೂ ಆಗಿಲ್ಲ. ಏನಪ್ಪ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಅದನ್ನ ಯಾಕೆ ಮಾಡಿ ಉತ್ತರ ಕೊಟ್ಬಿಡಿ ಸರ್. ನೀನು RSS ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ. ಸುಮ್ಮನೆ ಇರು, ನಿಮ್ ತಂದೆ ತಯಾರಾಗಿಲ್ಲ, ನೀನ್ ತಯಾರಾಗಿದ್ದಿ ಇರು. ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ.